ಯಾರು ಬೇಕಾದ್ರೆ ಬಂದು ಕಲಿಬೋದು ಮತ್ತು ಏಜ್ ಅಂತೂ ಲಿಮಿಟ್ ಅಂತೂ ಇಲ್ಲವೇ ಇಲ್ಲ ಇದಕ್ಕೆ. 14 ವರ್ಷ ಕಂಪ್ಲೀಟ್ ಆಗಿರಬೇಕು. ಮೇಕಪ್ ಕೋರ್ಸು ಮತ್ತು ಬ್ಯೂಟಿಷಿಯನ್ ಕೋರ್ಸು ಎರಡೂ ಇದೆ. ಬೇಸಿಕ್ ಟು ಅಡ್ವಾನ್ಸ್ ಮೇಕಪ್ ಇರುತ್ತೆ, ಬೇಸಿಕ್ ಟು ಅಡ್ವಾನ್ಸ್ ಹೇರ್ ಸ್ಟೈಲ್ ಇರುತ್ತೆ, ಡಿಫ್ರೆಂಟ್ ಟೈಪ್ಸ್ ಸ್ಯಾರಿ ಡ್ರೇಪಿಂಗ್ ಇರುತ್ತೆ, ಮತ್ತು ಸ್ಯಾರಿ ಬಾಕ್ಸ್ ಹೋಲ್ಡಿಂಗ್ ಇರುತ್ತೆ. ಪಾರ್ಲರ್ ಅವರು ಸಣ್ಣದಾಗಿ ಓಪನ್ ಮಾಡ್ಕೋಬೋದು ಸರ್. ಹೆಣ್ಮಕ್ಳು ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಸರ್. ಇನ್ನೊಬ್ರ ಹತ್ರ ಹಿಂಗೆ ಕೇಳೋದು ಚೆನ್ನಾಗಿರಲ್ಲ. ಮತ್ತು ಇದನ್ನ ಅವರು ಫುಲ್ ಟೈಮ್ ಆದ್ರೂ ಮಾಡ್ಬೋದು, ಪಾರ್ಟ್ ಟೈಮ್ ಅಲ್ಲಾದ್ರೂ ತೊಗೊಂಡು ಹೋಗ್ಬೋದು. ಎಲ್ಲಿಂದ ಬೇಕಾದ್ರೆ ಬಂದು ಕಲ್ತ್ಕೊಂಡು ಹೋಗ್ಬೋದು. ಸುಮಾರು ಕಡೆಯಿಂದ ಬಂದು ಕಲ್ತ್ಕೊಂಡು ಹೋಗಿದ್ದಾರೆ. 2 ಬ್ರೈಡ್ ಸಿಕ್ಕರೆ ನಮಗೆ ಬಂದ್ಬಿಡುತ್ತೆ ಅಲ್ಲಿ 30,000 ಅಂದ್ರೆ ಮಂತ್ಲಿ ಒಂದು 3 ಸಿಕ್ಕರೂ ಸಾಕಲ್ಲ ಸರ್. ಫೀಸ್ ಎಲ್ಲ ಬಂದು ಸರ್ ಬಜೆಟ್ ಫ್ರೆಂಡ್ಲಿ ಎಲ್ಲ ಇರುತ್ತೆ. ತುಂಬಾ ಏನ್ ಲಕ್ಷಗಟ್ಟಲೆ ಕೊಟ್ಟು ಕಲಿಬೇಕು ಅನ್ನೋದೇನಿಲ್ಲ. ಚಿಂತಾಮಣಿಯಿಂದ ಸರ್, ಅಪ್ ಅಂಡ್ ಡೌನ್ ಡೈಲಿ ಸರ್. ತುಂಬಾ ದೂರ ಆದ್ರೂ ಕೂಡ ನಮ್ಗೇನು ಬೇಸರ ಇಲ್ಲ. ಒಬ್ಬೊಬ್ರ ಹತ್ರನು ಇಂಡಿವಿಜುವಲ್ ಆಗಿ ಹೋಗಿ ಕೇರ್ ತಗೊಂಡು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಕೊಡ್ತಾರೆ ಸರ್. ಹೇಳ್ಬೇಕಂದ್ರೆ ಅವರು ಹೇಳ್ಕೊಡೋದು ಎಷ್ಟು ಅಂತಂದ್ರೆ ಒಂದ್ ಪುಟ್ ಮಗುಗೆ ಹೇಳ್ಕೊಡ್ತಾರೆ. ಪಿನ್ ಹಾಕೋಕು ಬರ್ತಾ ಇರ್ಲಿಲ್ಲ ನಮಗೆ ಏನಂದ್ರೆ ಏನು ಗೊತ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಬಂದು ತುಂಬಾ ಮ್ಯಾಮ್ ಹತ್ರ ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡ್ತಾ ಇದಾರೆ ನಮ್ಮ. ಅರೆ ನಮ್ ಲಕ್ ಅನ್ಸುತ್ತೆ ಸರ್, ನಾವು ಇಲ್ಲಿ ಸೆಲೆಕ್ಟ್ ಆಗಿರೋದು. ಅರೆ ಇಷ್ಟು ಅಮೌಂಟ್ ಕಮ್ಮಿ ಇರೋದು ಇಲ್ಲಿ ಬೆಸ್ಟ್ ಅನ್ಸುತ್ತೆ ಸರ್. ಚೆನ್ನಾಗಿರೋದು ಎಜುಕೇಶನ್ ಕೊಡ್ತಾರೆ, ಮತ್ತೆ ಅದರಲ್ಲಿ ಗುಡೀಸ್ ಕೊಡ್ತಾರೆ ಸರ್. 10,000 ಗುಡೀಸ್ ಕೊಡ್ತಾರೆ. ಯಾರಾದ್ರೂ ಕಲಿಯೋರಿದ್ರು ಇಂಟ್ರೆಸ್ಟ್ ಇದ್ದು ಬರಂಗಿದ್ರೆ ಬಂದ್ ಕಲ್ದ್ರೆ ಬೆಸ್ಟ್ ಪ್ಲೇಸಸ್ ಸರ್. ಬೆಸ್ಟ್ ಟೀಚರು ನಮ್ಮಂತ ಮಿಡಲ್ ಕ್ಲಾಸ್ಗೆಲ್ಲ ತುಂಬಾ ಫ್ರೆಂಡ್ಲಿ ಆಗಿದೆ ಸರ್. ಆರಾಮ್ಸೆ ಬಂದ್ ಕಲಿಬಹುದು. ಈಗ ಬೇರೆ ಕಡೆ ಎಲ್ಲ 1 ಲಕ್ಷ 2 ಲಕ್ಷ ಆತರ ಆಗಲ್ಲ ಸರ್. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಮ್ಯಾಮ್, ನೀವು? ತುಂಬಾ ಚೆನ್ನಾಗಿದ್ದೀನಿ ಸರ್. ಶಿಲ್ಪಾ ಮೇಕಪ್ ಅಂಡ್ ಹೇರ್ ಅಕಾಡೆಮಿ ಅಂದ್ರೆ ಸರ್, ಇದು ಬಂದು ಮೇಕಪ್ ಸ್ಟುಡಿಯೋ ಅಂಡ್ ಅಕಾಡೆಮಿ. ನಮ್ಮಲ್ಲಿ ಮೇಕಪ್ ಕೋರ್ಸು ಮತ್ತು ಬ್ಯೂಟಿಷಿಯನ್ ಕೋರ್ಸು ಎರಡೂ ಇದೆ. ಎರಡೂ ಥರದ್ದು ನಾವು ಟ್ರೈನ್ ಅಪ್ ಮಾಡ್ತೀವಿ ಇಲ್ಲಿ. ಸೊ ಮೇಕಪ್ ಅಂತ ಬಂತು ಅಂದರೆ ಬೇಸಿಕ್ ಟು ಅಡ್ವಾನ್ಸ್ ಮೇಕಪ್ ಇರುತ್ತೆ, ಬೇಸಿಕ್ ಟು ಅಡ್ವಾನ್ಸ್ ಹೇರ್ ಸ್ಟೈಲ್ ಇರುತ್ತೆ, ಡಿಫ್ರೆಂಟ್ ಟೈಪ್ಸ್ ಸ್ಯಾರಿ ಡ್ರೇಪಿಂಗ್ ಇರುತ್ತೆ, ಮತ್ತು ಸ್ಯಾರಿ ಬಾಕ್ಸ್ ಹೋಲ್ಡಿಂಗ್ ಇರುತ್ತೆ. ಅಂದರೆ ಸ್ಯಾರಿ ಬಾಕ್ಸ್ ಹೋಲ್ಡಿಂಗ್ ಅಂದರೆ ಈಗ ಸಣ್ಣ ಇರೋರಿಗೆ ಹೇಗೆ ಡ್ರೇಪ್ ಮಾಡ್ಬೋದು, ಮುಂಚಿತವಾಗಿ ರೆಡಿ ಮಾಡಿಕೊಂಡು, ಮತ್ತು ದಪ್ಪ ಇರೋರಿಗೆ ಯಾವ ಥರ ರೆಡಿ ಮಾಡ್ಬೋದು ಅನ್ನೋದು ಹೇಳ್ಕೊಡ್ತೀವಿ. ಈಗ ಸುಮ್ಮನೆ ಕುತ್ಕೊಂಡ್ರೆ ಯಾರು ಕೊಡಲ್ಲ ಸರ್. ಅದರಲ್ಲೂ ಕೂಡ ಅವ್ರು ಅರ್ನ್ ಮಾಡ್ಬೋದು. 500 ರೂಪಾಯಿಗೆ ಒಬ್ಬರ ಹತ್ರ ಕೇಳಿದ್ರೆ ಯಾರು ಕೊಡ್ತಾರೆ ಹೇಳಿ, ಕರೆಕ್ಟ್ ಅಲ್ವಾ? ಸೊ ಅದನ್ನು ಕೂಡ ಹೇಳ್ಕೊಡ್ತೀವಿ. ಅದರಲ್ಲೂ ಸ್ಯಾರಿ ಡ್ರೆಪಿಸ್ಟ್ ಆಗ್ಬೋದು, ಮನೇಲೆ ಕುತ್ಕೊಂಡು ಆರಾಮ್ಸೆ ಮಾಡ್ಬೋದು. ಹೆಣ್ಮಕ್ಳೇನು ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅಂತ ಏನಿಲ್ಲ, ಅದನ್ನು ಅರ್ನ್ ಮಾಡ್ಬೋದು. ಅದನ್ನು ಕೂಡ ಹೇಳ್ಕೊಡ್ತೀವಿ. ಮತ್ತು ನೈಲ್ ಆರ್ಟ್ ಕ್ಲಾಸಸ್ ಕೂಡ ಇದೆ, ಮತ್ತು ಫ್ಲೋರಲ್ ಮೇಕಿಂಗ್ ಇದೆ. ರಿಯಲ್ ಫ್ಲವರ್ಸಲ್ಲೆಲ್ಲ ಯಾವ ಥರ ದಿಂಡನ್ನ ರೆಡಿ ಮಾಡೋದು ಮತ್ತು ಬ್ರೋಚಸ್ನ ರೆಡಿ ಮಾಡ್ಬೋದು ಅನ್ನೋದು ಹೇಳ್ಕೊಡ್ತೀವಿ. ಆ್ಯಂಡ್ ಅವ್ರಿಗೆ ಮೇನ್ ಬಂದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಕೊಡ್ತೀವಿ. ಆ್ಯಂಡ್ ಲಾಸ್ಟಲ್ಲಿ ಸರ್ಟಿಫಿಕೇಶನ್ ಕೂಡ ಇರುತ್ತೆ ಅವ್ರಿಗೆ. ಇದು ಎಷ್ಟು ದಿನ ಕೋರ್ಸ್ ಮಾಡಿದ್ದು ಸರ್? ಬ್ಯೂಟಿಷಿಯನ್ ನಾನು ಇಷ್ಟೊತ್ತು ಹೇಳಿದ್ದು ಬಂದು ಮೇಕಪ್ ಕೋರ್ಸ್ ಆಗಿರುತ್ತೆ. ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸು 30 days to 35 days ಇರುತ್ತೆ. ಮತ್ತು ಬ್ಯೂಟಿಷಿಯನ್ ಅಂತ ಬಂತು ಅಂತ ಹೇಳಿದ್ರೆ ವ್ಯಾಕ್ಸಿಂಗು, ಥ್ರೆಡ್ಡಿಂಗು, ಪೆಡಿಕ್ಯೂರ್, ಮೆನಿಕ್ಯೂರ್, ಮತ್ತು ಫೇಶಿಯಲ್ಸ್, ಏರ್ ಕಟ್ಸಿ, ಒಂದು ಏನಂದರೆ ಒಂದು ಪಾರ್ಲರ್ ಅವರು ಸಣ್ಣದಾಗಿ ಓಪನ್ ಮಾಡ್ಕೋಬೋದು ಸರ್. ಅಂದರೆ ಹಳ್ಳಿ ಕಡೆ ತುಂಬ ಕೇಳ್ತಿದ್ರು ಅಂತೇಳಿ ಆ್ಯಡ್ ಆನ್ ಮಾಡಿದ್ದೀನಿ ಇದನ್ನು. ತುಂಬ ಜನ ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ. ಸೊ ಪಾರ್ಲರ್, ಸಲೂನ್ ಏನಾದರೂ ಎಲ್ಲಾದರೂ ಒಂದು ಜೀವನ ಲೀಡ್ ಮಾಡ್ಬೋದು ಸರ್ ಅವ್ರು ಹೋಗ್ಬಿಟ್ಟು. ಇದು ಯಾರೆಲ್ಲ ಕಲಿಬೋದು ಮ್ಯಾಮ್ ಇದು ಕೋರ್ಸ್? ಸರ್ 14 years ಅಂತೂ ಕಂಪ್ಲೀಟ್ ಆಗಿರಬೇಕು. ಯಾರು ಬೇಕಾದ್ರೆ ಬಂದು ಕಲಿಬೋದು. ಮತ್ತು ಏಜ್ ಅಂತೂ ಲಿಮಿಟ್ ಅಂತೂ ಇಲ್ಲವೇ ಇಲ್ಲ ಇದಕ್ಕೆ. 14 ವರ್ಷ ಕಂಪ್ಲೀಟ್ ಆಗಿರಬೇಕು. ಮತ್ತು ಮೇಯ್ನ್ ಬಂದು ಲ್ಯಾಂಗ್ವೇಜ್ ಅಂತ ಕೇಳ್ತಾರೆ ಸರ್. ಲ್ಯಾಂಗ್ವೇಜ್ ಯಾವುದು ಇಂಪಾರ್ಟೆಂಟ್ ಇಲ್ಲ, ಕನ್ನಡ ಚೆನ್ನಾಗೇ ಗೊತ್ತಿದ್ರೆ ಸಾಕು. ಹೆಚ್ಚಿಂದ ನಾವು ನೋಡಿ ಕಲಿಯೋದಿರುತ್ತೆ ಇದರಲ್ಲಿ. ಸೊ ಹಾಗಾಗಿ ಲ್ಯಾಂಗ್ವೇಜ್ ಅಂತೂ ಯಾವುದು ಇಂಪಾರ್ಟೆಂಟ್ ಇಲ್ಲ, ಕನ್ನಡ ಚೆನ್ನಾಗಿ ಮಾತಾಡೋಕೆ ಬಂದರೆ ಸಾಕು ಸರ್. ಇದು ಎಷ್ಟು ವರ್ಷ ಆಯಿತು ಮ್ಯಾಮ್ ನಿಮ್ಮದು? ಸರ್ 4 years ಆಯಿತು. ನನಗೆ ಎಕ್ಸ್ಪೀರಿಯನ್ಸ್ ಬಂದು ಈಗ 8 years ಆಗ್ತಿದೆ ಈ ಫೀಲ್ಡಲ್ಲಿ. ಖುಷಿ ಆಗ್ತಾ ಇದೆ. ಎಷ್ಟು ಜನ ಕಲ್ತಿದ್ದಾರೆ ಸರ್? ಅರೌಂಡ್ ಒಂದು 300 ಮೆಂಬರ್ಸ್ ಕಲ್ತಿದ್ದಾರೆ ಸರ್. ಎಲ್ಲ ಹ್ಯಾಪಿ ಆಗಿದ್ದಾರೆ, ತುಂಬಾ ಬಿಸಿ ಇದ್ದಾರೆ. ಖುಷಿ ಆಗುತ್ತೆ ಅದನ್ನ ನೋಡಿದಾಗ. ಎಲ್ಲೋ ಒಂದಷ್ಟು ಸಂಪಾದನೆ ಮಾಡ್ತಾ ಇದ್ದಾರಲ್ಲ, ಯಾರ ಮೇಲೆ ಡಿಪೆಂಡ್ ಆಗದಲೆ. ಅಂದ್ರೆ ನಮ್ಮ ಹತ್ರ ಕಲ್ತು ಹೋಗಿರೋರು ಅಂತ ಅದೊಂದು ಖುಷಿ ಇದೆ ಸರ್. ಹೆಣ್ಮಕ್ಳು ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಸರ್. ಇನ್ನೊಬ್ರ ಹತ್ರ ಹಿಂಗೆ ಕೇಳೋದು ಚೆನ್ನಾಗಿರಲ್ಲ. ಇವತ್ತು ಕೊಡ್ತಾರೆ, ಗಂಡ ಆಗಲಿ ಅಥವಾ ಅಪ್ಪ ಆಗಲಿ ಏನಾದ್ರು ಹೇಳ್ತಾರೆ, ಒಟ್ಟಿನಲ್ಲಿ ಅವ್ರನ್ನ ಕಾಯ್ಬೇಕಲ್ಲ, ಅದು ನಮ್ಗೆ ಇಷ್ಟ ಆಗಲ್ಲ. ಸೊ ನಮಗೆ ಅಂದರೆ ನಮಗೆ ಏನು ಬೇಕೋ ಅದನ್ನ ನಾವು ನೋಡ್ಕೊಂಡ್ರೆ ಸಾಕು ಸರ್. ಅದು ಖುಷಿ ಆಗುತ್ತೆ. ಸೋಮವಾರದಿಂದ ಶುಕ್ರವಾರದವರೆಗೂ ಕ್ಲಾಸಸ್ ಇರುತ್ತೆ. ಟೈಮಿಂಗ್ಸ್ ಬಂದು 11 ಗಂಟೆಯಿಂದ 4 ಗಂಟೆ. ಮತ್ತು ಈಗ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಸರ್ ಯಾರು ಬೇಕಾದ್ರೆ ಬಂದು ಕಲ್ತ್ಕೊಂಡು ಹೋಗ್ಬೋದು. ಹೌಸ್ ವೈಫ್ ಆಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಯಾರು ಬೇಕಾದ್ರೆ ಬಂದು ಆರಾಮ್ಸೆ ಕಲ್ತ್ಕೊಂಡು ಹೋಗ್ಬೋದು. ಇದೊಂದು ಒಳ್ಳೆ ಅಪರ್ಚುನಿಟೀಸ್ ಅಂತ ಹೇಳ್ತೀನಿ. ಮತ್ತೆ ಇದನ್ನ ಅವರು ಫುಲ್ ಟೈಮ್ ಆದ್ರೂ ಮಾಡ್ಬೋದು, ಪಾರ್ಟ್ ಟೈಮ್ ಅಲ್ಲಾದ್ರೂ ತಗೊಂಡು ಹೋಗ್ಬೋದು. ಯಾಕೆ ಅಂತ ಹೇಳಿದ್ರೆ ಇವಾಗ ಏನಾಗುತ್ತೆ ಸರ್, ಬ್ರೈಡ್ ಎಲ್ಲ ನಮ್ಗೆ ಯೂಶಲಿ ಸ್ಯಾಟರ್ಡೆ ಸಂಡೇಸ್ ಜಾಸ್ತಿ ಇರುತ್ತೆ. ಸೊ ಅವ್ರ ಅಂದ್ರೆ ಪಾಕೆಟ್ ಮನಿ ಅಂತ ಹೇಳ್ತೀವಲ್ಲ, ಸ್ಟೂಡೆಂಟ್ಸ್ ಎಲ್ಲ ಪಾಕೆಟ್ ಮನಿ ಕೂಡ ಆ ಥರ ಮಾಡ್ಕೋಬೋದು. ಹಿಂಗೂ ರಜಾ ಇದ್ದೇ ಇರುತ್ತೆ ಸ್ಯಾಟರ್ಡೆ ಸಂಡೇಸು. ಸೊ ಅದರಲ್ಲೂ ಅರ್ನ್ ಮಾಡ್ಕೋಬೋದು ಅಂತ ಹೇಳ್ತೀನಿ ಸರ್. ಎಲ್ಲಿಂದ ಬೇಕಾದ್ರೆ ಬಂದು ಕಲ್ತ್ಕೊಂಡು ಹೋಗ್ಬೋದು. ಸುಮಾರು ಕಡೆಯಿಂದ ಬಂದು ಕಲ್ತ್ಕೊಂಡು ಹೋಗಿದ್ದಾರೆ. ಬಿಜಾಪುರ, ಶಿವಮೊಗ್ಗ, ದಾವಣಗೆರೆ, ಬಾಗಲಕೋಟೆ, ತುಂಬ ಜನ ಬೇರೆ ಬೇರೆ ಅಂದರೆ ನಾರ್ತ್ ಕರ್ನಾಟಕದಿಂದ ಎಲ್ಲ ಬಂದು ಕಲ್ತ್ಕೊಂಡು ಹೋಗಿದ್ದಾರೆ. ಅದು ಖುಷಿ ಆಗುತ್ತೆ. ಬ್ಯುಸಿ ಇದ್ದಾರೆ ಇವಾಗ. ಸೊ ಕೆಲವ್ರು ಅಂತಾರೆ ದೂರ ನಾವೇನಕ್ಕೆ ಹೋಗೋದು, ಬೆಂಗಳೂರಲ್ಲಿದೆ ಇದು ಅಂತ ಹೇಳ್ಬಿಟ್ಟು.
ಈಗ ನಾಳೆ ಎಲ್ಲಾದ್ರೂ ಬೇರೆ ಕಡೆ ಸಿಕ್ಕರೆ ಬ್ರೈಡ್ ನಾವು ಹೋಗ್ಲೇಬೇಕಾಗುತ್ತೆ ಅಲ್ಲ ಸರ್, ಅದೊಂದು ರೀಸನ್ ಆಗುತ್ತೆ ಅವ್ರಿಗೆ ಅಷ್ಟೇ. ಇಂಟ್ರೆಸ್ಟ್ ಇದ್ರೆ ನೀವು ಎಲ್ಲಿದ್ರೂ ಹೋಗಿ ಕಲಿತೀರಾ. ಓಕೆ. ಅಂದ್ರೆ ಒಂದು ಕೆಲವೊಂದು ಸ್ಯಾಕ್ರಿಫೈಸ್ ಮಾಡ್ಬೇಕಾಗುತ್ತೆ ಲೈಫಲ್ಲಿ ನಾವು. ನಾವೇನ್ ಮಾಡ್ಬಿಡ್ತೀವಿ, ಇಲ್ಲೇ ಮನೆ ಹತ್ರ ಇದೆ ಇಲ್ಲೇ ಹೋಗೋಣ ಅದಕ್ಕೆ ಸ್ಟಿಕನ್ ಆಗ್ಬಿಡ್ತಾರೆ, ಇನ್ನು ನೆಕ್ಸ್ಟ್ ಸಿಕ್ಕರೆ ಹೋಗೋದೇ ಇಲ್ಲ. ಸೊ ಹಾಗಾಗ್ಬಿಡುತ್ತೆ. ಎಲ್ಲಿಂದ ಬೇಕಾದ್ರೆ ಬಂದು ಕಲ್ತ್ಕೊಂಡು ಆರಾಮ್ಸೆ ಹೋಗ್ಬೋದು ಅಂತ ಹೇಳ್ತೀನಿ. ಇಲ್ಲೇ ನಮ್ದು ನಿಯರೆಸ್ಟ್ PG ಇದೆ ನಮ್ದು, ಅಂದ್ರೆ ಅಕ್ಕಪಕ್ಕ ನಾವು ಗೊತ್ತಿದ್ರೆ ಸಜೆಸ್ಟ್ ಮಾಡ್ತೀವಿ ಅವ್ರಿಗೆ. ನಮ್ದು ಅಕಾಡೆಮಿ ಅಕ್ಕಪಕ್ಕನೇ ಇದೆ. ಸೊ ನಮ್ಗೇನಾದ್ರು ಕೇಳಿದ್ರೆ ನಾವು ಸಜೆಸ್ಟ್ ಮಾಡ್ತೀವಿ, ಅದ್ರ ಬಗ್ಗೆ ಏನು ವರಿ ಮಾಡ್ಕೋಬಿಡಿ. ದೂರದಿಂದ ಬರೋರು PG ಇದ್ಬಿಟ್ಟು ಆರಾಮ್ಸೆ ಕಲ್ತ್ಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ. ನಮ್ಮ ಸ್ಟುಡಿಯೋ ಬಂದು ಚಂದ್ರ ಲೇಔಟ್, ವಿಜಯನಗರ, ಬ್ಯಾಂಗ್ಳೂರಲ್ಲಿ ಇರೋದು. ಒಂದೇ ಬ್ರಾಂಚ್ ಇರೋದು, ಅದು ಬ್ಯಾಂಗ್ಳೂರಲ್ಲಿ. ಸೊ ನೆಕ್ಸ್ಟ್ ಇನ್ನೊಂದು ಪ್ಲಾನ್ ಇದೆ, ನೋಡ್ಬೇಕು ಸರ್ ಅದು ಇಲ್ಲಿ ಏನು ಅಂತ ಹೇಳ್ಬಿಟ್ಟು. ಲೋಕಲ್ ಬೆಂಗಳೂರಿಂದ ಬರೋರಾದ್ರೆ ಸರ್ ಮೆಟ್ರೋ ಸ್ಟೇಷನ್ ಕೂಡ ನಿಯರ್ ಬೈ ಇದೆ, ವಾಕಬಲ್ ಅಲ್ಲಿ ಇದೆ. ಬಸ್ ನಮ್ಮ ಮನೆ ಪಕ್ಕದ ರೋಡಲ್ಲೇ ಇದೆ, ಅಲ್ಲೂ ಅಂದ್ರೆ ನಿಯರ್ ಆಗುತ್ತೆ, ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇದೆ. ಆರಾಮ್ಸೆ ಬಂದು ಕಲ್ತ್ಕೊಂಡು ಹೋಗ್ಬೋದು ಸರ್. ರೀಸನ್ ಹೇಳ್ಬಿಡಿ, ನಾನು ಹೇಳೋದು ಏನೇ ಒಂದು ಇದೇ ಪ್ರೊಫೆಷನಲ್ ಅಂತ ಹೇಳ್ತಿಲ್ಲ, ಬರೀ ಮೇಕಪ್ ಆರ್ಟಿಸ್ಟೇ ಆಗ್ಬೇಕಂತ. ನಿಮ್ಗೆ ಯಾವ್ದ್ರಲ್ಲಿ ಪ್ಯಾಷನ್ ಇದೆ, ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ, ಖಂಡಿತವಾಗೂ ಹೋಗಿ ಹೆಣ್ಮಕ್ಳು ಸಾಧನೆ ಮಾಡಿ ಅಂತ ಹೇಳ್ತೀನಿ. ಇದೇ ಫೀಲ್ಡ್ಗೆ ಬಂದು ಕಲಿಬೇಕು ಅಂತ ಇಲ್ಲ, ಅವರಿಗೆ ಪ್ಯಾಷನ್ ಇದು ಇಂಟ್ರೆಸ್ಟ್ ಇರಲಿ ಅಂತ ಹೇಳ್ತೀನಿ. ಅಂದ್ರೆ ಯಾರ ಮೇಲೆ ಡಿಪೆಂಡ್ ಆಗ್ದಲೇ ಇಂಡಿಪೆಂಡೆಂಟ್ ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತೀನಿ. ಸರ್ ಅರ್ನ್ ಅಂದ್ರೆ ನಾವು ಹೇಗೆ ಮಾರ್ಕೆಟಿಂಗ್ ನಮ್ಮನ್ನು ನಾವು ಮಾಡ್ಕೊತೀವಿ ಅನ್ನೋದು. ಸುಮ್ಮನೆ ಏನೋ ಕಲ್ತ್ಬಿಟ್ಟು ಮೊಬೈಲಲ್ಲಿ ವಿಡಿಯೋ ತೊಗೊಂಬಿಟ್ಟು ಇಟ್ಕೊಂಡ್ಬಿಟ್ರೆ ಖಂಡಿತವಾಗೂ ಬೆಳಿಲಿಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ ಸರ್. ಝೀರೋ. ನೀವು ದುಡ್ಡು ಕೊಟ್ಟು ಬಂದಿದ್ದಕ್ಕೂ ವೇಸ್ಟ್ ಅದು. ನೀವು ಹೆಂಗೆ ಇವಾಗ ಏನಾದರೂ ನಾವು ಮಾಡಿದ್ವಿ ಅಂದ್ರೆ ಜನ ನೋಡಿದ್ರೆ ಸರ್ ಬರೋದು. ಇವಾಗ ನನ್ನನ್ನು ನೋಡ್ತಾರೆ ಅಂದರೆ ಎಲ್ಲೋ ನೋಡ್ಬಿಟ್ಟೇ ಬರ್ತಾರಲ್ವ. ನೀವು ಯಾವ ಥರದಲ್ಲ ರೀಚ್ ಆಗಿ, ಒಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ರೀಚ್ ಆಗಿ. ಇವಾಗ ಟ್ರೆಂಡಿಂಗ್ ಇರೋದೇ ಸೋಷಿಯಲ್ ಮೀಡಿಯಾ ಸರ್. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್ ಇದೇ ಇರೋದು. ಆ ಮೂರನ್ನು ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಂಡ್ರೆ ಎಲ್ಲಿಗೆ ಬೇಕಾದ್ರೂ ಅವ್ರು ಹೋಗಿ ಮಾಡ್ಬೋದು ಸರ್. ಅಂದರೆ ಅರ್ನ್ ಮಾಡ್ಬೋದು ಅಂತ ಹೇಳ್ತೀನಿ. ಅಂದರೆ ಅವ್ರನ್ನ ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿ ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆವಾಗ ಮಾರ್ಕೆಟಿಂಗ್ ಅಷ್ಟು ಆಗುತ್ತೆ. ಅವ್ರು ಹೆಂಗೆ ಮಾರ್ಕೆಟಿಂಗ್ ಮಾಡ್ತಾರೋ ಅಷ್ಟು ಅರ್ನ್ ಕೂಡ ಚೆನ್ನಾಗಿ ಮಾಡ್ತಾರೆ. ಮಾಡ್ಬೋದು ಸರ್. 2 ಬ್ರೈಡ್ ಸಿಕ್ಕರೆ ನಮಗೆ ಬಂದ್ಬಿಡುತ್ತೆ ಅಲ್ಲಿ 30,000. ಅಂದರೆ ಮಂತ್ಲಿ ಒಂದು 3 ಸಿಕ್ಕರೂ ಸಾಕಲ್ಲ ಸರ್. ಹೇಗೆ ಮಾಡ್ತಾರೆ ಹಾಗೆ. ಮತ್ತೆ ಎಷ್ಟೋ ಜನ ಸಾಫ್ಟ್ವೇರ್ ಕಂಪ್ನಿಯವರು ಇದನ್ನ ಮಾಡ್ತಾ ಇದ್ದಾರೆ. ನನ್ನ ಫ್ರೆಂಡ್ಸೇ ಎಷ್ಟೋ ಜನ ಬಂದು ಕಲ್ತ್ಕೊಂಡು ಹೋಗಿದ್ದಾರೆ. ಅದು ಹಾಂ ಸರ್, ಪಾರ್ಟ್ ಟೈಮ್ ಮಾಡ್ತಾ ಇದ್ದಾರೆ. ಕೆಲವರು ಇವಾಗ ಬಿಟ್ಟಿದ್ದಾರೆ. ಖುಷಿ ಆಗುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಆ ಸ್ಕಿಲ್ ಅಂದರೆ ಅದನ್ನು ಬೆಳೆಸ್ಕೋಬೇಕು ಸರ್. ಮತ್ತು ಮೇಯ್ನ್ ಬಂದು ನಾವು ಹೇಗೆ ಮಾತಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾರ ಹತ್ರ ಹೆಂಗೆ ನಾವು ಮಾತಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಮತ್ತು ಹೆಂಗಂದ್ರೆ ನಾವು ಹಂಗೆ ಬಿಹೇವ್ ಮಾಡೋಕ್ಕಾಗಲ್ಲ ಹೊರಗಡೆ ಹೋದಾಗ ಅಥವಾ ಕ್ಲೈಂಟ್ಸ್ ಹತ್ರ ಹೋದಾಗ. ತುಂಬ ಪೇಷನ್ಸಲ್ಲಿ ಇರಬೇಕಾಗುತ್ತೆ. ನಮಗೂ ಕೋಪ ಬರುತ್ತೆ, ಇಲ್ಲ ಅಂತಲ್ಲ ಸರ್. ಸೊ ಅದನ್ನು ಎಷ್ಟು ಕಂಟ್ರೋಲಲ್ಲಿ ಇರಬೇಕು, ಹೆಂಗೆ ಇಟ್ಕೋಬೇಕು ಅನ್ನೋದು ಡೇ 1ಇಂದನೇ ಹೇಳ್ತಾ ಹೋಗ್ತೀವಿ. ಅದನ್ನು ತೊಗೊಂಡ್ರೆ ಸಾಕು, ನಮ್ಮ ಮಕ್ಕಳು ಎಲ್ಲೋ ಹೋಗ್ಬಿಡ್ತಾರೆ. ನಮ್ಮ ಮಕ್ಕಳು ಅಂದರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲೋ ಹೋಗ್ಬಿಡ್ತಾರೆ. ಸೊ ಅದು ಒಂದಷ್ಟು ಕಲ್ತಿದ್ದಾರೆ. ಮತ್ತು ಈ ಬ್ಯಾಚಲ್ಲಿ ಇರೋರು ಸಿಕ್ಕಾಬಿಟ್ಟೆ ಚೆನ್ನಾಗಿ ಕಲಿತಾ ಇದ್ದಾರೆ. ಯಾರೂ ರಜಾ ಆಗ್ತಿಲ್ಲ, ಅದು ಖುಷಿ ಇದೆ ಸರ್. ಚೆನ್ನಾಗಿ ಕಲಿತಿದ್ದಾರೆ ಸರ್. ಏಪ್ರಿಲ್ ಫಸ್ಟ್ ವೀಕ್ ಹಂಗೆ ಸ್ಟಾರ್ಟ್ ಆಗುತ್ತೆ. ಯಾರಿಗಾರ ಇಂಟ್ರೆಸ್ಟ್ ಇದೆ, ಹೆಂಗೂ ರಜಾ ಇದೆ ಅಲ್ಲ ಇವಾಗ, ಯಾರು ಬೇಕಾದ್ರೆ ಬಂದು ಕಲ್ತ್ಕೊಂಡು ಹೋಗ್ಬೋದು ಸರ್. ಫೀಸ್ ಎಲ್ಲ ಬಂದು ಸರ್ ಬಜೆಟ್ ಫ್ರೆಂಡ್ಲಿ ಎಲ್ಲ ಇರುತ್ತೆ. ತುಂಬ ಏನು ಲಕ್ಷಗಟ್ಟಲೆ ಕೊಟ್ಟು ಕಲಿಬೇಕು ಅನ್ನೋದೇನಿಲ್ಲ. ಅವ್ರು ಏನು ಕೊಟ್ಟಿರ್ತಾರೆ ಅಂದರೆ ಫೀಸ್ ಬಂದು ನಮ್ಮದು 45,000 ಇದೆ. ಬ್ಯೂಟಿಷಿಯನ್ ಪ್ಲಸ್ ಮೇಕಪ್ ಕೋರ್ಸ್ ಆದರೆ. ಓನ್ಲಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಆದರೆ 35,000 ಇದೆ. ಸೊ ಹೆಂಗೆ ಅಂದರೆ ಸರ್ ಬರೀ ಫೀಸ್ ಕೊಟ್ಟು ಕಲಿಯೋದಲ್ಲ ನಾನು ಹೇಳೋದು, ಅದನ್ನೇ ಯಾವ ರೀತಿ ತೊಗೊಂಡು ಹೋಗ್ಬೇಕು ಅನ್ನೋದು. ಈಗ ನೆಕ್ಸ್ಟ್ ಪ್ರಾಡಕ್ಟ್ ತೊಗೊಳೋದಾಗಿರ್ಬೋದು, ಮೇಕಪ್ದು, ಹೇರ್ ಸ್ಟೈಲ್ದು, ಪ್ರತಿಯೊಂದೂ. ಅಥವಾ ಬ್ಯೂಟಿಷಿಯನ್ ಏನೋ ಪಾರ್ಲರ್ ಓಪನ್ ಮಾಡ್ತಾರೆ ಅಂದರೆ ಇನ್ವೆಸ್ಟ್ಮೆಂಟ್ ಇಲ್ದಲೇ ಖಂಡಿತವಾಗೂ ಯಾವ ಬಿಸ್ನೆಸ್ಸು ಆಗಲ್ಲ ಸರ್. ಇದರಲ್ಲಿ ಏನಾಗುತ್ತೆ, ಕಮ್ಮಿ ಇನ್ವೆಸ್ಟ್ಮೆಂಟ್ ಇರುತ್ತೆ. ಕೆಲವರು ಹೇಳ್ತಾರೆ ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ನಾವು ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು. ನಾವು ಆ ಥರ ಎಲ್ಲ ಇನ್ವೆಸ್ಟ್ ಮಾಡಿಸಲ್ಲ ನಮ್ಮ ಸ್ಟೂಡೆಂಟ್ಸ್ ಹತ್ರ. ಯಾಕೆ ಅಂತ ಹೇಳಿದ್ರೆ ಅವ್ರು ಬಿಗಿನರ್ಸ್ ಆಗಿರೋದ್ರಿಂದ ಸರ್ ಏನಾಗುತ್ತೆ, ಫಸ್ಟೇ ಆಲ್ರೆಡಿ ದುಡ್ಡು ಕೊಟ್ಟು ಕಲ್ತಿರ್ತಾರೆ. ಮತ್ತೆ ನಾವು ಅದನ್ನೇ ತೊಗೊಳ್ಳಿ ಇದನ್ನೇ ತೊಗೊಂಡಿದ್ರೆ ಅವ್ರಿಗೆ ಕಷ್ಟ ಆಗಿಬಿಡುತ್ತೆ. ಫಸ್ಟ್ ಎಷ್ಟಕ್ಕೆ ನಾವು ಅಂದರೆ ಯಾವ ಥರ ರೆಡಿ ಮಾಡ್ಕೋಬೇಕು ಬಜೆಟ್ ಫ್ರೆಂಡ್ಲಿಯಲ್ಲಿ ಒಂದು ಕಿಟ್ನ ಅನ್ನೋದು ಡೇ 1ಇಂದನೇ ಸ್ಟಾರ್ಟ್ ಮಾಡ್ತೀವಿ. ಹೆಂಗೆ ತೊಗೋಬೇಕು ಹೆಂಗಿಲ್ಲ ಅಂತ ಅನ್ನೋದು. ಸೊ ಅದ್ರ ಬಗ್ಗೆ ಯಾರು ವರ್ರಿ ಮಾಡ್ಕೋಬೇಡಿ ಸರ್. ಮೇಕಪ್ ಅಂತ ಬಂತು ಅಂದರೆ ಬೇಸಿಕ್ ಟು ಅಡ್ವಾನ್ಸ್ ಮೇಕಪ್ ಅಂದರೆ ಇವಾಗ ಟ್ರೆಂಡಿಂಗಲ್ಲಿ ಇರೋದು ವಾಟರ್ ಪ್ರೂಫ್ ಮೇಕಪ್ಪು, ಏರ್ ಬ್ರಷ್ ಮೇಕಪ್ಪು, ಮತ್ತು HD ಮೇಕಪ್ಪು, ಮತ್ತು ನಾನ್ ಬ್ರೈಡ್ಗೆ ಹೇಗೆ ಮಾಡೋದು, ಮತ್ತು ಮದುವೆ ಹುಡುಗಿಗೆ ಹೇಗೆ ಮಾಡ್ಬೋದು, ಎಂಗೇಜ್ಮೆಂಟ್ ಲುಕ್ ಆಗಿರ್ಬೋದು, ಮುಹೂರ್ತಮ್ ಲುಕ್ ಆಗಿರ್ಬೋದು, ರಿಸೆಪ್ಷನ್ ಲುಕ್ ಆಗಿರ್ಬೋದು, ಪ್ರತಿಯೊಂದನ್ನು ಹೇಳ್ಕೊಡ್ತೀವಿ ಸರ್. ಯಾವುದೂ ಐಡ್ ಮಾಡೋ ಥರ ಇರೋದಿಲ್ಲ. ಮೇಕಪ್ ಅಂತ ಬಂತು ಅಂತ ಹೇಳಿದ್ರೆ ಅಂದರೆ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ಕಂಪ್ಲೀಟಾಗೆ ಕಲಿತಾರೆ ಅವ್ರು. ಇನ್ನೊಂದು ಕಡೆ ಹೋಗಿ ಕಲಿಬೇಕು ಅಂತ ಏನಿಲ್ಲ ಸರ್. ಇಲ್ಲೇ ಅವರು ಆರಾಮ್ಸೆ ಕಲ್ತ್ಕೊಂಡು ಹೋಗ್ಬೋದು. ಮತ್ತು ನಮ್ಮದು ಲಿಮಿಟೆಡ್ ಸೀಟ್ ಆಗಿರುತ್ತೆ. ಅಂದರೆ 10 to 15 ಮೆಂಬರ್ಸ್ ಮಾತ್ರ ತೊಗೊಳೋದು. ಸುಮ್ಮನೆ ಒಂದು 50 ಜನ ಕೂರಿಸ್ಕೊಂಡು 30 ಜನ ಕೂರಿಸ್ಕೊಂಡು ಟೀಚ್ ಮಾಡೋಕ್ಕಾಗಲ್ಲ ಸರ್. ಟು ಬಿ ಫ್ರಾಂಕ್ ಹೇಳಬೇಕು ಅಂತ ಹೇಳಿದ್ರೆ ನಾವು ಒಬ್ಬೊಬ್ಬರಿಗೆ ಇಂಡಿವಿಜುವಲಾಗಿ ಅಟೆನ್ಷನ್ ಮಾಡಬೇಕಾಗತ್ತೆ. ಸೊ ಒಬ್ರಿಗಾದ್ರೂ ಒಂದು 15 ಮಿನಿಟ್ಸ್ ಆದರೂ ಟೈಮ್ ಕೊಡಬೇಕಲ್ಲ ಸರ್ ಡೈಲಿ ಪರ್ ಡೇ ಅಂತ ಲೆಕ್ಕ ಹಾಕ್ಕೊಂಡ್ರು ಕೂಡ
ಸೊ ಅದನ್ನೇ ನಾವು 50 ಜನ ಇಟ್ಕೊಂಡ್ರೆ 30 ಜನ ಇಟ್ಕೊಂಡ್ರೆ ಹೆಂಗೆ ಇಂಡಿವಿಜುವಲ್ ಆಗಿ ಅಟೆನ್ಷನ್ ಕೊಡೋಕ್ಕಾಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ನಾವು ತಗೊಳ್ಳೋದೇ 10 to 15 ಮೆಂಬರ್ಸ್ ಮಾತ್ರ. ಸೊ 50 ತಗೊಂಡು ನಾವು ಇದನ್ನ ಮಾಡ್ಕೊಳಕ್ಕಾಗಲ್ಲ. ಸೊ 10ರಿಂದ 15 ಜನ ಮಾತ್ರ ತಗೊಳ್ಳೋದು. ಲಿಮಿಟೆಡ್ ಸೀಟ್ ಆಗಿರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಏಪ್ರಿಲ್ ಹಂಗೆ ಸ್ಟಾರ್ಟ್ ಆಗ್ತಿದೆ ನಮ್ಮದು ಬ್ಯಾಚು, ಖಂಡಿತವಾಗೂ ಬಂದು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಒಂದು ಒಳ್ಳೆ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗಿ ಆಚೆ ಹೋಗ್ಬೋದು ಸರ್ ಆರಾಮ್ಸೆ. ಮತ್ತು ಲಾಸ್ಟಲ್ಲಿ ಅವ್ರಿಗೆ ಸರ್ಟಿಫಿಕೇಷನ್ ಕೂಡ ಇಶ್ಯೂ ಮಾಡ್ತೀವಿ. ಅದ್ರ ಬಗ್ಗೆ ಏನು ವರಿ ಮಾಡ್ಕೊಂಬಿಡಿ. ISO ನಮ್ಮದು ರಿಜಿಸ್ಟರ್ ಆಗಿದೆ, ನಮ್ಮದು ಅಕಾಡೆಮಿ. ಅದರಿಂದ ನಿಮಗೆ ನಮ್ಗೆ ಅಕಾಡೆಮಿ ಕಡೆಯಿಂದ ನಿಮಗೆ ಸರ್ಟಿಫಿಕೇಷನ್ ಕೂಡ ಇರುತ್ತೆ ಸರ್. ಓಕೆ ಮ್ಯಾಮ್. ಅವ್ರಿಗೆ ಜಾಬ್ ಸಿಗುತ್ತಾ ಮ್ಯಾಮ್? ಸರ್ ಖಂಡಿತವಾಗೂ ಜಾಬ್ ಅಂತ ಹೇಳಿದ್ರೆ ಮೇಕಪ್ ಆರ್ಟಿಸ್ಟ್ಗೆ ಅವರು ಫ್ರೀಲಾನ್ಸ್ ಆಗಿ ವರ್ಕ್ ಮಾಡಬೇಕಾಗುತ್ತೆ. ಅವರು ಹೆಂಗೆ ಮಾರ್ಕೆಟಿಂಗ್ ಮಾಡ್ಕೋತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೋದು ಅದನ್ನು ಹೇಳ್ಕೊಡ್ತೀವಿ ಡೇ 1ಇಂದ. ಮತ್ತು ಮೇಕಪ್ ಪ್ಲಸ್ ಬ್ಯೂಟಿಷಿಯನ್ ಕೋರ್ಸ್ನ ಕಲಿತ್ರೆ ಸಲೂನಲ್ಲಿ ಕೆಲಸ ಕೊಡಿಸ್ತೀವಿ. ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು. ಆಮೇಲೆ ನಿಯರ್ ಬೈ ಅವ್ರು ಯಾವ ಏರಿಯಾ ನೋಡ್ಕೊಂಡ್ಬಿಟ್ಟು ನಾವು ಅವ್ರಿಗೆ ಕೆಲಸ ಕೂಡ ಕೊಡಿಸ್ತೀವಿ. ಅಂದರೆ ಸಲೂನಲ್ಲಿ ವರ್ಕ್ ಮಾಡ್ತಾರೆ ಅನ್ನೋದಿದ್ರೆ ಅದು ಅಲ್ಲಿ ಮಾಡಿದ್ರೆ ಅವ್ರಿಗೆ ಏನಾಗುತ್ತೆ, ಈಸಿಯಾಗಿ ಪಾರ್ಲರ್ನ ಓಪನ್ ಮಾಡ್ಕೋಬೋದು ಹೊರಗಡೆ ಬಂದು. ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಸರ್. ಈ ಐಬ್ರೋಸು ಅದೆಲ್ಲ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್. ಅಂದರೆ ಕ್ಲೈಂಟ್ಸ್ ಮ್ಯಾನೇಜ್ಮೆಂಟ್ ಎಲ್ಲ ಗೊತ್ತಾಗುತ್ತೆ ಸಲೂನಲ್ಲಿ ವರ್ಕ್ ಮಾಡೋದು. ಅದಕ್ಕೊಂದು ಸ್ವಲ್ಪ ಕೈ ಕುತ್ಕೋಬೇಕು. ಸೊ ಹಾಗಾಗಿ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ನಾವು ಕೆಲಸ ಕೂಡ ಕೊಡಿಸ್ತೀವಿ ಸಲೂನಲ್ಲಿ. ನಮಸ್ತೆ ಸರ್. ತಮ್ಮ ಹೆಸರು? ಉಮಾ ಅಂತ ಸರ್. ಎಲ್ಲಿಂದ ಬರ್ತಿದ್ದೀರಾ ಮ್ಯಾಮ್? ಇಲ್ಲೇ ಸರ್ ಬ್ಯಾಟ್ರಾಯನ್ಪುರದಿಂದ ಬರ್ತಾ ಇರೋದು. ಓಕೆ. ಹೇಗಿದೆ ಮ್ಯಾಮ್ ಇಲ್ಲಿ ಕ್ಲಾಸಸ್ ಎಲ್ಲ? ತುಂಬ ಚೆನ್ನಾಗಿದೆ ಸರ್. ನಮ್ಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ನಮಗೂ ತುಂಬ ದಿನದಿಂದ ಕಲಿಬೇಕು ಅಂತ ಆಸೆ ಇತ್ತು. ಬಟ್ ಎಲ್ಲೂ ಹೋಗೋದು ಏನು ಅಂತ ಅಂದ್ಬಿಟ್ಟು ಕ್ಲಾರಿಟಿ ಇರಲಿಲ್ಲ. ಒಂದು ಸರ್ಚ್ ಮಾಡಿದ್ವಿ ಯೂಟ್ಯೂಬಲ್ಲಿ. ಅದರಲ್ಲಿ ಮ್ಯಾಮ್ದು ಒಂದು ಇಂಟರ್ವ್ಯೂ ನೋಡಿದ್ವಿ. ತುಂಬ ಇಷ್ಟ ಆಯಿತು ಸರ್. ಬಟ್ ಮತ್ತೆ ಬೇರೆ ಏನು ನೋಡೋಕ್ಕೆ ಹೋಗಲಿಲ್ಲ. ಇಲ್ಲೇ ಜಾಯ್ನ್ ಆಗ್ಬಿಟ್ಟೆ ಸರ್ ನಾವು. ಡೈರೆಕ್ಟಾಗಿ ಇಲ್ಲೇ ಜಾಯ್ನ್ ಆಗ್ಬಿಟ್ರೆ? ಇಲ್ಲೇ ಬಂದು ಜಾಯ್ನ್ ಆಗ್ಬಿಟ್ಟೆ ಸರ್. ಮ್ಯಾಮು ಅಷ್ಟೇ ಮಾತಾಡೋದು, ಸ್ಟೂಡೆಂಟ್ ಹತ್ರ ಅವರು ನಡ್ಕೊಳ್ಳೋ ರೀತಿ ತುಂಬ ಇಷ್ಟ ಆಯಿತು ಸರ್. ಅದಕ್ಕೆ ಇನ್ನು ಬೇರೆ ಎಲ್ಲೂ ಹೋಗಲೇ ಇಲ್ಲ ಸರ್. ತುಂಬ ಫ್ರೆಂಡ್ಲಿ ಇರ್ತಾರೆ. ತುಂಬ ಫ್ರೆಂಡ್ಲಿ ಸರ್. ನಮ್ಮ ಥರನೇ ಇರ್ತಾರೆ ಅವರು. ಅದಕ್ಕೆ ಖುಷಿ ಆಗುತ್ತೆ. ಈಗ ಟೀಚರ್ಸ್ದು ಸ್ಟೂಡೆಂಟು ಆ ಥರ ಬಾಂಡಿಂಗ್ ಇಲ್ಲ. ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಅದಕ್ಕೆ ಸರ್ ಇಲ್ಲೇ ಕಲಿಯೋಣ ಅಂದ್ಬಿಟ್ಟು ಇಲ್ಲೇ ಬಂದ್ಬಿಟ್ಟಿದ್ದೀವಿ. ಯಾರಾದರೂ ಕಲಿಯೋರಿದ್ರು ಇಂಟ್ರೆಸ್ಟ್ ಇದ್ದು ಬರಂಗಿದ್ರೆ ಬಂದು ಕಲಿದ್ರೆ ಬೆಸ್ಟ್ ಪ್ಲೇಸಸ್ ಸರ್. ಬೆಸ್ಟ್ ಟೀಚರು. ತುಂಬ ಸರ್. ನಮ್ಮಂಥ ಮಿಡಲ್ ಕ್ಲಾಸ್ಗೆಲ್ಲ ತುಂಬ ಫ್ರೆಂಡ್ಲಿ ಆಗಿದೆ ಸರ್. ಆರಾಮ್ಸೆ ಬಂದು ಕಲಿಬೋದು. ಈಗ ಬೇರೆ ಕಡೆ ಎಲ್ಲ 1 ಲಕ್ಷ 2 ಲಕ್ಷ ಆ ಥರ ಆಗಲ್ಲ ಸರ್. ಇಲ್ಲ ಸರ್, ತುಂಬ ಕಡಿಮೆ ಇದೆ. ಇವತ್ತು ಆಕ್ಚುಲಿ ಇವತ್ತು ಕ್ಲಾಸ್ ಇಲ್ಲ ಸರ್. ಬಟ್ ಮ್ಯಾಮು ನಮಗೆ ಹೇಳ್ಕೊಡೋಕ್ಕೋಸ್ಕರ ಇವತ್ತು ಮಾಡ್ತಿದ್ದಾರೆ. ಸ್ಪೆಷಲ್ ಕ್ಲಾಸ್ ತಗೊಂಡು ಮಾಡ್ತಿದ್ದಾರೆ ಸರ್. ಅದಕ್ಕೆ ತುಂಬ ಖುಷಿ ಆಗುತ್ತೆ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ಶಾಲಿನಿ ಅಂತ. ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಚನ್ನಪಟ್ಟಣದಿಂದ ಬರ್ತೇನೆ. ಹೇಗಿದೆ ಇಲ್ಲಿ ಕೋರ್ಸಸ್ ಎಲ್ಲ? ತುಂಬ ಚೆನ್ನಾಗಿದೆ. ನಿಮ್ಗೆ ಐಡಿಯಾ ಆಯ್ತಾ ಇದ್ರ ಬಗ್ಗೆ ಏನಾದರೂ? ಇಲ್ಲ, ನನಗೆ ಏನೂ ನಾಲೆಡ್ಜ್ ಇಲ್ಲ. ಬಟ್ ಇಲ್ಲಿ ನನಗೆ ಬೇಸಿಕ್ ಟು ಅಡ್ವಾನ್ಸ್ ಇಂದ ಮ್ಯಾಮ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಹೇರ್ ಸ್ಟೈಲು ಕೂಡ ನನಗೆ ಏನೇ ಕೊಟ್ಟರು ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ನಮಸ್ಕಾರ ಸರ್. ತಮ್ಮ ಹೆಸರು? ಆಶಾ ಅಂತ ಸರ್. ಎಲ್ಲಿಂದ ಬರ್ತಾ ಇದ್ದೀರಾ? ಸರ್ ನಾನು ಚಂದ್ರಲೇಔಟಿಂದ ಬರ್ತೀನಿ. ಓಕೆ. ಹೇಗಿದೆ ಮ್ಯಾಮ್ ಇಲ್ಲಿ ಕೋರ್ಸ್ ಎಲ್ಲ? ಕೋರ್ಸು ತುಂಬ ಚೆನ್ನಾಗಿದೆ. ಸೊ ನಾನು ಜಾಯ್ನ್ ಆಗಿರೋದು ಬಂದು ಬ್ಯೂಟಿಷಿಯನ್ ಪ್ಲಸ್ ಮೇಕಪ್ ಎರಡಕ್ಕೂ ಜಾಯ್ನ್ ಆಗಿದ್ದೀನಿ. ಓಕೆ. ಫೀಸ್ ಕೂಡ ಫ್ರೆಂಡ್ಲಿ ಆಗಿದೆ, ಬಜೆಟ್ ಫ್ರೆಂಡ್ಲಿ ಆಗಿ ನಮ್ಮಂಥವ್ರಿಗೆ, ಮಿಡಲ್ ಕ್ಲಾಸ್ ಅವ್ರಿಗೆ. ಓಕೆ. ಸೊ ನಮ್ಗೆ ಬಾಚಣಿಗೆ ಹಿಡಿಯೋಕ್ಕೆ ಬರ್ತಾ ಇರಲಿಲ್ಲ. ಓಕೆ. ಇವಾಗ ತುಂಬ ಹೇರ್ ಸ್ಟೈಲ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ತುಂಬ ಇಂಟರ್ನ್ಯಾಷನಲ್ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡೋದು ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ. ನಮಸ್ತೆ ಸರ್. ಆರಾಮ ಸರ್. ಹೇಗಿದೆ ಮ್ಯಾಮ್ ಇಲ್ಲಿ ಕೋರ್ಸ್? ತುಂಬಾ ಚೆನ್ನಾಗಿದೆ ಸರ್. ಏನ್ ಕಲಿತಿದ್ದೀರಾ ನೀವು ಇಲ್ಲಿ? ನಾವಿಲ್ಲಿ ಮೇಕಪ್ ಅಂಡ್ ಬ್ಯೂಟಿಷಿಯನ್ ಕೋರ್ಸ್ ಕಲಿತಾ ಇದೀವಿ. ನಾವು ಲಗ್ಗೆರೆಯಿಂದ ಸರ್ ಬರೋದು. ಬಸ್ಸಲ್ಲೇ ಬರ್ತೀನಿ. ಟೈಮು ತುಂಬಾ ಅಡ್ಜಸ್ಟ್ಮೆಂಟ್ ಆಗಿದೆ. ಓಕೆ. ಮ್ಯಾಮ್ ನಾವ್ ಏನೇ ಕೇಳಿದ್ರು ಪೇಷನ್ಸ್ ಇಂದ ಹೇಳ್ಕೊಡ್ತಾರೆ. ಹೇರ್ ಸ್ಟೈಲು, ಸ್ಯಾರಿ ಡ್ರಾಪಿಂಗು, ಮತ್ತೆ ಪ್ರತಿಯೊಂದು ಕ್ರಿಂಪಿಂಗ್ ಮಾಡುವಂಥದ್ದು, ಕರ್ಲಿ ಮಾಡುವಂಥದ್ದು, ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ. ಫಸ್ಟ್ ಏನು ಬೇಸಿಕ್ ಇಂದ ಏನು ಗೊತ್ತಿರಲಿಲ್ಲ. ಇದ್ರ ಬಗ್ಗೆ ಒಂಚೂರು ನಾಲೆಡ್ಜ್ ಇರಲಿಲ್ಲ, ಸ್ವಲ್ಪನೂ ನಾಲೆಡ್ಜ್ ಇರಲಿಲ್ಲ. ಇವಾಗ ತುಂಬಾ ಕಾನ್ಫಿಡೆಂಟ್ ಬಂದಿದೆ. ನಾವು ಒಂದು ಸ್ಟುಡಿಯೋ ಆದ್ರೂ ಓಪನ್ ಮಾಡ್ಬೋದು, ಅಥವಾ ಬಿಸ್ನೆಸ್ ಮಾಡ್ಬೋದು, ಮೇಕಪ್ ಆರ್ಟಿಸ್ಟ್ ಆಗ್ಬೋದು, ಈ ಬ್ಯೂಟಿಷಿಯನ್ ಕೋರ್ಸ್ ಆಗಿ ಸಲೂನ್ ಓಪನ್ ಮಾಡ್ಬೋದು. ತುಂಬಾ ಕಾನ್ಫಿಡೆಂಟ್ ಬಂದಿದೆ ನಮ್ಗೆ. ನಮಸ್ತೆ ಸರ್. ತಮ್ಮ ಹೆಸರು? ಶ್ರೀದೇವಿ ಅಂತ. ಎಲ್ಲಿಂದ ಬರ್ತಾ ಇದ್ದೀರಾ? ಚಂದ್ರ ಲೇಔಟ್ ಇಂದ ಬರೋದು. ಓಕೆ. ನಮ್ಮ ಮನೆಗೆ ಹತ್ರ ಅಂತ ಸುಮಾರು ಜಾಗ ಇಲ್ಲಿ ಚಂದ್ರ ಲೇಔಟ್ ಅಲ್ಲೇ ಎಂಕ್ವೈರಿ ಮಾಡಿದ್ದೀನಿ. ಓಕೆ. ನನ್ಗೆ ಇಲ್ಲೇ ಮಾಡ್ಬೇಕು ಅಂತ ಇಷ್ಟ ಆಯ್ತು. ಯಾಕಂದ್ರೆ ಇವ್ರು ತುಂಬಾ ಪ್ರೊಫೆಷನಲ್ ಆಗಿ ಎಲ್ಲ ಚೆನ್ನಾಗಿದೆ ಓಕೆ ಅಂತ ಇಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಓಕೆ. ತುಂಬಾ ಖುಷಿ ಇದೆ. ಮ್ಯಾಮ್ ತುಂಬಾ ಪೇಷನ್ಸ್ ಆಗಿ ನಮ್ಗೆ ಪರ್ಫೆಕ್ಟ್ ಆಗಿ ಬರೋವರೆಗೂ ಅವರು ಬಿಡಲ್ಲ. ಓಕೆ. ಕಲಿಯೋವರೆಗೂ ಬಿಡಲ್ಲ. ಚೆನ್ನಾಗಿ ಹೇಳ್ಕೊಡ್ತಾರೆ. ಹೇರ್ ಸ್ಟೈಲ್ಸ್ಗೂ ನಮ್ಗೆ ಏನು ಬರ್ತಾ ಇರ್ಲಿಲ್ಲ. ನಮ್ಗೆ ಪರ್ಫೆಕ್ಟ್ ಬರೋವರೆಗೂ ಮ್ಯಾಮ್ ಅಷ್ಟೊಂದ್ ದಿನ ನಮ್ ಜೊತೆ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಹೇಳ್ಕೊಟ್ಟಿದ್ದಾರೆ. ಅದು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಮ್ಯಾಮ್ಗೆ. ಇವಾಗ ಕೂಡ ಸ್ಯಾರಿ ಡ್ರೈಪಿಂಗ್ ಅಲ್ಲಿ ಎಲ್ಲರಿಗೂ ಪರ್ಫೆಕ್ಟ್ ಆಗಿ ಬರ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಹಾಲಿಡೇ ಇದೆ, ಸ್ಯಾಟರ್ಡೆ. ಆದ್ರೂ ಅವರು ನಮ್ಗೆ
ಎಕ್ಸ್ಟ್ರಾ ಕ್ಲಾಸಸ್ ತಗೊಂಡಿದ್ದಾರೆ ಇವತ್ತು. ಓಕೆ ತುಂಬಾ ಖುಷಿ ಆಗ್ತಾ ಇದೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ನಮಸ್ತೆ ಸರ್. ತಮ್ಮ ಹೆಸರು? ಆಶಾ ಸರ್, ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ಚಿಂತಾಮಣಿಯಿಂದ ಸರ್. ದಿನ ಬರ್ತಿದ್ದೀರಾ ಅಲ್ಲಿಂದ? ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಿದ್ದೀರಾ? ಹೌದು ಸರ್, ಅಪ್ ಅಂಡ್ ಡೌನ್ ಡೈಲಿ. ತುಂಬಾ ದೂರ ಆಯ್ತಲ್ಲ ಮ್ಯಾಮ್ ಅಲ್ಲಿಂದ ಇಲ್ಲಿಗೆ? ಹೌದು ಸರ್, ತುಂಬಾ ದೂರ ಆದ್ರೂ ಕೂಡ ನಮ್ಗೇನು ಬೇಸರ ಇಲ್ಲ. ಹಾ, ಆದ್ರೂನು ಅಲ್ಲಿ ಅಷ್ಟು ಟೈರ್ಡ್ ಆಗಿದ್ರು ಇಲ್ಲಿ ಬರೋಷ್ಟೊತ್ತಿಗೆ ನಮ್ಗೆ ತುಂಬಾ ನೆಮ್ಮದಿ ಅನ್ಸುತ್ತೆ. ಖುಷಿ ಆಗ್ಬಿಡುತ್ತೆ ಇಲ್ಲಿ ಬಂದಿದ ಹೌದು, ತಕ್ಷಣ. ಹೌದು. ಓಕೆ. ಹೌದು ಸರ್, ಕೋರ್ಸ್ ಕಲಿಯೋ ರೀತಿಯಲ್ಲೇ ಖುಷಿ ಆಗೋದು. ಯಾಕಂದ್ರೆ ಮ್ಯಾಮ್ ಅಷ್ಟು ಪೇಷನ್ಸ್ ಇಂದ, ಅಷ್ಟು ತಾಳ್ಮೆಯಿಂದ ಹಾ, ಒಬ್ಬೊಬ್ರ ಹತ್ರನು ಇಂಡಿವಿಜುವಲ್ ಆಗಿ ಹೋಗಿ ಕೇರ್ ತಗೊಂಡು ಹಾ, ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಕೊಡ್ತಾರೆ ಸರ್. ಓಕೆ. ಏನು ಹೈಡ್ ಮಾಡಲ್ಲ, ಓಕೆ. ಎಲ್ಲ ತೋರ್ಸ್ಕೊಡ್ತಾರೆ. ಪ್ರತಿಯೊಂದು ಪ್ರಾಡಕ್ಟ್ ನೇಮ್ನು ಮೆನ್ಷನ್ ಮಾಡ್ತಾರೆ. ಹಾ, ಪ್ರತಿ ಒಂದು ಹೇರ್ ಸ್ಟೈಲ್ ಆಗಿರ್ಬೋದು, ಸ್ಯಾರಿ ಡ್ರಾಪಿಂಗ್ ಆಗಿರ್ಬೋದು, ಹಾ, ಬಾಕ್ಸ್ ಫೋಲ್ಡಿಂಗ್ ಆಗಿರ್ಬೋದು, ಹಾ, ಬ್ಯೂಟಿಷಿಯನ್ ಆಗಿರ್ಬೋದು, ಏನೇ ಒಂದಾಗ್ಲಿ ಏನು ಹೈಡ್ ಮಾಡ್ದಿರಾ, ಹಾ, ಏನು ಮುಚ್ಚು ಮರೆ ಇಲ್ದಿರಾ ಹಾ. ನಾವು ಕೊಟ್ಟಿರೋ ದುಡ್ಡಿಗಿನು ಆ ಮೇಡಮ್ ಹೇಳ್ಕೊಡೋದಕ್ಕೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. ಓಕೆ. ನಮಸ್ತೆ ಸರ್, ತಮ್ಮ ಹೆಸರು? ವೀಣಾ ಅಂದ್ಬಿಟ್ಟು ಸರ್. ಎಲ್ಲಿಂದ ಬರ್ತಾ ಇದ್ದೀರಾ ಮ್ಯಾಮ್? ಸುಂಕದಕಟ್ಟೆ ಸರ್. ಹೇಗಿದೆ ಮ್ಯಾಮ್ ಇಲ್ಲಿ ಕ್ಲಾಸಸ್ ಎಲ್ಲ? ನನ್ಗೆ ಅಂತಲ್ಲ ಸರ್, ಇಲ್ಲಿರೋ ಎಲ್ರಿಗೂ ಕೂಡ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ತುಂಬಾ ಹ್ಯಾಪಿ ಆಗಿದ್ದಾರೆ. ಹಾ, ನಾನು ಕೂಡ ನನ್ನ ಮ್ಯಾಮ್ ತುಂಬಾ ಬೇರೆ ಎಲ್ಲ ಸರ್ಚ್ ಮಾಡ್ತಿದ್ದೆ, ಓಕೆ. ಆದ್ರೆ ನನ್ಗೆ ಫಸ್ಟ್ ನೋಡಿದ್ದು ಮ್ಯಾಮ್ ಅವರು ಇದನ್ನೇ. ಓಕೆ. ನೆಕ್ಸ್ಟ್ ತುಂಬಾ ನೋಡಿದ್ರು ನನಗೆ ಯಾವುದು ಅಷ್ಟು ಇಂಟ್ರೆಸ್ಟ್ ಆಗ್ಲಿಲ್ಲ. ಬಟ್ ಹಾ, ಮ್ಯಾಮ್ ಹೇಳ್ಬೇಕಂದ್ರೆ ಅವರು ಹೇಳ್ಕೊಡೋದು ಹಾ, ಎಷ್ಟು ಅಂತಂದ್ರೆ ಒಂದು ಪುಟ್ಟ ಮಗುಗೆ ಹೇಳ್ಕೊಟ್ಟಾಗ ಹೇಳ್ಕೊಡ್ತಾರೆ. ನಾವು ಓಕೆ. ಫ್ರಾಂಕ್ಲಿ ಹೇಳ್ಬೇಕಂದ್ರೆ ನಾನು ತುಂಬಾ ಮಿಸ್ಟೇಕ್ಗಳನ್ನ ಮಾಡ್ತೀವಿ ಸರ್. ಓಕೆ. ಒಂದು ನಮ್ಗೆ ಒಂದು ಪಫ್ ಹಾಕೋಕೆ ಸಹ ಹಾ, ಆ, ತುಂಬಾ ಟೈಮ್ ತಗೊಂಡಿದೀವಿ. ಒಂದು ಓಕೆ. ಪಿನ್ ಹಾಕೋಕ್ಕೂ ಬರ್ತಾ ಇರ್ಲಿಲ್ಲ ನಮಗೆ. ಓಕೆ. ನಮ್ಗೆ ಏನಂದ್ರೆ ಏನೂ ಗೊತ್ತಿರ್ಲಿಲ್ಲ. ಹಾ, ಆದ್ರೆ ಇಲ್ಲಿ ಬಂದು ತುಂಬಾ ಮ್ಯಾಮ್ ಹತ್ರ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನಾವು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗಿ ನಾವು ಹೊರಗೆ ಹೋಗಿ ಓಕೆ. ಕಾನ್ಫಿಡೆನ್ಸ್ ಆಗಿ ನಾವು ಎಲ್ಲಾನು ಫೇಸ್ ಮಾಡ್ತೀವಿ ಅನ್ನೋ ಅಷ್ಟು ನಮಗೆ ಕಾನ್ಫಿಡೆನ್ಸ್ ನ ಕೊಟ್ಟಿದ್ದಾರೆ ಸರ್. ಮತ್ತೊಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಹ್ಮ್. ನಮ್ಗೆ ಲೈಫ್ ಅಲ್ಲಿ ಹ್ಮ್. ಒಂದು ಮುಂದೆ ಗುರಿ ಇರ್ಬೇಕಂತೆ, ಹಿಂದೆ ಗುರು ಇರ್ಬೇಕಂತೆ. ಓಕೆ. ಬಟ್ ಒಬ್ಬ ಒಳ್ಳೆ ಗುರು ಸಿಗಾಕೂನು ನಮ್ಗೆ ಒಂದು ದೇವರ ಆಶೀರ್ವಾದನೋ, ನಮ್ಮ ಹಿರಿಯರು ಮಾಡಿರೋ ಪುಣ್ಯನೋ, ಅದ್ ಏನೋ ಒಂದು ನಮ್ಗೆ ಕೆಲಸ ಮಾಡಿರುತ್ತೆ. ನನ್ಗಂತೂ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. ನಂಗೆ ಮ್ಯಾಮ್ ನ ಚೂಸ್ ಮಾಡಿರೋದು ನಾನಲ್ಲ, ಹಾ, ಏನು ಒಂದು ಡೆಸ್ಟಿನಿ. ಹಾ ಸರ್. ಹ್ಮ್. ಯಾಕೆಂತಂದ್ರೆ ನಾವು ಏನೋ ದುಡ್ಡು ಕೊಡ್ತಾರೆ, ಹ್ಮ್. ಅದಕ್ಕೇನೋ ಹೇಳ್ಬೇಕು ಕಳಿಸ್ಬೇಕು ಆತರ ಯಾವತ್ತೂ ಮ್ಯಾಮ್ ಮಾಡೇ ಇಲ್ಲ. ಓಕೆ. ನಮ್ ಕೈ ಹಿಡ್ದು ಪ್ರತಿಯೊಬ್ಬರ ಹತ್ರನೂ ಹೋಗಿ ಹಾ, ನಾನು ತುಂಬಾ ಟೈಮ್ ಪಿನ್ ಮಾಡಕ್ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ನಮ್ಮ ಮ್ಯಾಮ್ ಅದನ್ನು ಪರ್ಫೆಕ್ಟ್ ಆಗೋವರೆಗೂ ಬಿಟ್ಟಿಲ್ಲ ಸರ್. ಓಕೆ. ಒಂದು ಪರ್ಫೆಕ್ಟ್ ಆಗ್ಬೋದು, ಅದು ಹೇಗೆ ಫಿನಿಶ್ ಆಗುತ್ತೆ, ಹಾ, ನಮ್ಗೆ ಅದು ಹೇಗೆ ಔಟ್ಲುಕ್ ಬರುತ್ತೆ ಅಲ್ಲಿವರೆಗೂ ನಮ್ಮನ್ನ ಬಿಡಲ್ಲ. ಓಕೆ. ನನ್ಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಇದೆ. ಹ್ಮ್. ಮ್ಯಾಮ್ ಬಗ್ಗೆ ಹೇಳೋಕೆ ಎರಡು ಮಾತಿಲ್ಲ. ಯಾವತ್ತೂ ಯಾರಿಗೂ ಭೇದ ಮಾಡಿಲ್ಲ, ಒಂಚೂರು ಕೋಪ ಮಾಡ್ಕೊಳಲ್ಲ. ಅವ್ರ ಪೇಷನ್ಸ್ ಅಂದ್ರೆ ನಾವು ಕಲಿಯೋದು ತುಂಬಾ ಇದೆ ಸರ್ ಅವರಿಂದ. ಒಂದಕ್ಷರ ಕಲ್ಸಿರೋದ ಅಥವಾ ಗುರು ಅಂತಾರೆ ಸರ್. ಓಕೆ. ಜೀವನನೇ ಕಟ್ಕೊಳೋ ಅಂತ ಜ್ಞಾನನ ಕೊಡ್ತಿದ್ದಾರೆ ಅಂದ್ರೆ ಹ್ಮ್. ನನ್ಗೆ ಅವರು ಗುರುನೇ ಸರ್. ಓಕೆ. ಸರ್, ತಮ್ಮ ಹೆಸರು? ಮಮತಾ ಸರ್, ಎಲ್ಲಿಂದ ಬರ್ತಾ ಇದ್ದೀರಾ ಮ್ಯಾಮ್? ನಾಗ್ವರ್ ಸೈಡ್ ಸರ್. ನಾಗವಾರದಿಂದನಾ? ಹೇಗಿದೆ ಮ್ಯಾಮ್ ಇಲ್ಲಿ ಎಲ್ಲ ಕ್ಲಾಸಸ್ ಎಲ್ಲ? ತುಂಬಾ ಚೆನ್ನಾಗಿದೆ ಸರ್ ಇಲ್ಲಿ ಕ್ಲಾಸಸ್. ಹಾ, ಅರೆ ನಮ್ ಲಕ್ ಅನ್ಸುತ್ತೆ ಸರ್ ನಾವು ಇಲ್ಲಿ ಸೆಲೆಕ್ಟ್ ಆಗಿರೋದು. ಓಕೆ. ಅರೆ ಮ್ಯಾಮ್ ಅಕಾಡೆಮಿ ತುಂಬಾ ಚೆನ್ನಾಗಿದೆ. ಅರೆ ಬೇರೆ ಕಡೆ ಎಲ್ಲ 50 ಮೆಂಬರ್ಸ್ 100 ಮೆಂಬರ್ಸ್ ಇದಾರೆ. ಅರೆ ಅಲ್ಲಿ ಒಂದೊಂದು ಬ್ಯಾಚ್ ಅಲ್ಲಿ ಎಷ್ಟು ಜನ ಇರ್ತಾರ? ಸರ್ ಇಲ್ಲಿ 15 ಮೆಂಬರ್ಸ್ ಇದಾರೆ, 10 ಮೆಂಬರ್ಸ್ 15 ಹಾ, ಮೆಂಬರ್ಸ್ ಹಂಗ್ ತಗೊಂತಾರಂತೆ ಮ್ಯಾಮ್. ಅದ್ರ ಓಕೆ. ಬೇರೆ ಕಡೆ ಎಲ್ಲ 150 ಮೆಂಬರ್ಸ್ ಇರ್ತಾರೆ. ಓಕೆ. ಆದ್ರೆ ಅಲ್ಲಿ ಹೆಂಗ್ ಎಜುಕೇಶನ್ ಹೆಂಗ್ ಕ್ಲಾಸಸ್ ಹೇಳ್ಕೊಡ್ತಾರೆ ಗೊತ್ತಿಲ್ಲ ಸರ್. ಆದ್ರೆ ಇಲ್ಲಿ ಮ್ಯಾಮ್ ಪ್ರತಿ ಒಬ್ರಿಗೂ ಹೋಗಿ ಒಬ್ರೊಬ್ರಿಗೂ ಹೇಳ್ಕೊಡ್ತಾರೆ ಸರ್ ಅವರು. ಹಾ, ಅದು ತುಂಬಾ ಚೆನ್ನಾಗಿದೆ ಎಜುಕೇಶನ್ ಸರ್. ಬೇರೆ ಓಕೆ. ಕಡೆ ಹೋಲಿಕೆ ಮಾಡಿದ್ರೆ ಇದು ತುಂಬಾ ಚೆನ್ನಾಗಿದೆ ಸರ್. ಇಂಡಿವಿಜುವಲ್ ಆಗಿ ಒಂದು ಹೇಳ್ಕೊಡ್ತಾರೆ. ಇಂಡಿವಿಜುವಲ್ ಆಗಿ ಹೇಳ್ಕೊಡ್ತಾರೆ. ಓಕೆ. ಅದೇ ಹೇಳ್ತಾ ಇದ್ದೀನಿ, ನಮ್ಗೆ 100 ಮೆಂಬರ್ಸ್ 10 ಮೆಂಬರ್ಸ್ ಎಲ್ಲ ನಾವು ಇನ್ಸ್ಟಾದಲ್ಲಿ ಎಲ್ಲ ನೋಡ್ತೀರಾ. ಅದ್ ಹಾ, ಹೆಂಗ್ ಹೇಳ್ಕೊಡ್ತಾರೆ ಗೊತ್ತಿಲ್ಲ. ಹಾ, ಮ್ಯಾಮ್ ಇಲ್ಲಿ ಇಷ್ಟು ಜನಕ್ಕೆ ಹಿಂಗೆ ಒಬ್ರೊಬ್ರಿಗೆ ಹಿಂಗ್ ಹೇಳ್ಕೊಡ್ತಾರಲ್ವಾ ಓಕೆ. ಅಂತ ಅನ್ಸುತ್ತೆ ಸರ್. ಆಮೇಲೆ ಅಮೌಂಟ್ನು ಅಷ್ಟೇ ಸರ್, ತುಂಬಾ ಕಮ್ಮಿ ಇದೆ. 45,000ಗೆ ಪ್ರೊಫೆಷನಲ್ ಹ್ಮ್. ಇದು ಬ್ಯೂಟಿಷಿಯನ್ದು ಎಲ್ಲದು ಹೇರ್ದು ಪ್ರತಿಯೊಂದು. ಪ್ರತಿಯೊಂದೂನು ಹೇಳ್ಕೊಡ್ತಾರೆ ಸರ್. ಸ್ಯಾರಿ ಡ್ರೇಪಿಂಗ್ ಎಲ್ಲದನ್ನು ಓಕೆ. ಹೇಳ್ಕೊಡ್ತಾರೆ. ಅರೆ ಇಷ್ಟು ಅಮೌಂಟ್ ಕಮ್ಮಿ ಇರೋದು ಇಲ್ಲಿ ಬೆಸ್ಟ್ ಅನ್ಸುತ್ತೆ ಸರ್. ಶಿಕ್ಷಣ ಕೊಡ್ತಾರೆ. ಚೆನ್ನಾಗಿರೋದು ಎಜುಕೇಶನ್ ಕೊಡ್ತಾರೆ, ಮತ್ತೆ ಅದರಲ್ಲಿ ಗುಡೀಸ್ ಕೊಡ್ತಾರೆ ಸರ್. 10,000 ಗುಡೀಸ್ ಕೊಡ್ತಾರೆ. ಓಕೆ. ಅಷ್ಟು ಅಮೌಂಟ್ಗೆ ನಮ್ಗೆ ಹಾ, ಅಮೌಂಟ್ ತಗೊಂಡು ಗುಡೀಸ್ 10,000 ಕೊಡ್ತಾರೆ. ವರ್ತಿದೆ ಅಲ್ಲ ಮ್ಯಾಮ್? ತುಂಬಾ ಅಂದ್ರೆ ತುಂಬಾ ವರ್ತ್ ಇದೆ ಸರ್.